ಪಬ್ಲಿಕ್ ಸ್ಕೂಲ್ ಮತ್ತು ಕಲ್ಪವೃಕ್ಷ ಮಾಡರ್ನ್ ಇಂಟರ್ನ್ಯಾಷನಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಂಗಳಗಿಯಲ್ಲಿ ನಡೆಯುತ್ತಿರುವ 76ನೇ ಗಣರಾಜ್ಯೋತ್ಸವದ ಸವಿನೆನಪಿನ ಆಚರಣೆಯಲ್ಲಿ ನಮ್ಮ ಶಾಲೆಯ ಬ್ಲೂ ಹೌಸ್ ತಂಡದವರಿಂದ ಸಂಸತ್ ಅಧಿವೇಶನದ ಒಂದು ಅಣುಕು ಪ್ರದರ್ಶನವನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದಾರೆ. ಎಲ್ಲರಿಗೂ ಅಧಿವೇಶನಕ್ಕೆ ಸ್ವಾಗತ ಕೋರುತ್ತೇನೆ. ಈಗ ದೇಶಕ್ಕಾಗಿ ಹೋರಾಡಿ ಮಾಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಮೂಲಕ ಸಭೆಯನ್ನು ಆರಂಭಿಸೋಣ. 1 ನಿಮಿಷಗಳ ಕಾಲ ಮೌನ ಆಚರಿಸೋಣ. ಮೌನ ಪ್ರಾರಂಭ. ಮೌನ ಮುಕ್ತಾಯ. ಸಭೆಯನ್ನು ಆರಂಭಿಸುವ ಮೊದಲು ಕೆಲವು ಸಲಹೆ ಸೂಚನೆಯನ್ನು ನೀಡ ಬಯಸುತ್ತೇನೆ. ಸಮಯದ ಅಭಾವದಿಂದ ವಿರೋಧ ಪಕ್ಷದವರು ಕೇಳುವ ಪ್ರಶ್ನೆಗಳಿಗೆ ನೇರ ಮತ್ತು ಸ್ಪಷ್ಟವಾಗಿರಬೇಕು. ಅನಗತ್ಯ ಪ್ರಶ್ನೆಗಳಿಗೆ ಮತ್ತು ಉತ್ತರಗಳಿಗೆ ಆಸ್ಪದವಿಲ್ಲ. ಪ್ರಶ್ನೋತ್ತರ ವೇಳೆ ಆರಂಭಿಸೋಣ. ವಿಷಯ ಗುರುತಿನ ಪ್ರಶ್ನೆ ಸಂಖ್ಯೆ 121. ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಆಡಳಿತದಲ್ಲಿ ಭ್ರಷ್ಟಾಚಾರ, ಕೋಮುವಾದ, ಸಂಘರ್ಷ ಹಾಗೂ ಅಪಾರ ಸಂಪತ್ತಿನಲ್ಲಿ ತೊಡಗಿರುವವರಿಗೆ ಅವಕಾಶ ನೀಡಿದ್ದೀರಿ ಎಂಬ ಆರೋಪವಿದೆ. ಇದಕ್ಕೆ ನೀವೇನು ಹೇಳುತ್ತೀರಿ? ಮುಖ್ಯಮಂತ್ರಿಗಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರೇ, ನನಗೆ ನಿಮ್ಮ ಪ್ರಶ್ನೆ ಅರ್ಥವಾಗುತ್ತದೆ. ಆದರೆ ನಮ್ಮ ಸಚಿವ ಸಂಪುಟ ಇಂಥ ಮಹಾಪರಾಧ ಮಾಡಿರುವುದು ನಮಗೆ ಕಂಡು ಬಂದಿಲ್ಲ. ಮಾಧ್ಯಮದಲ್ಲಿ ಪ್ರಕಟಿಸಿದ ಮಾತ್ರಕ್ಕೆ ಅವರು ಅಪರಾಧಿಗಳಾಗಲು ಸಾಧ್ಯವೇ ಇಲ್ಲ. ಸಚಿವ ಸಂಪುಟವನ್ನು ವಿಸರ್ಜಿಸಲು ಆಗುವುದಿಲ್ಲ. ಹಾಗೇನಾದರೂ ನಾನು ಮಾಡಿದ್ದೇ ಆದರೆ ಮುಖ್ಯಮಂತ್ರಿಯಾದ ನಾನು ಸಚಿವ ಸಂಪುಟಕ್ಕೆ ಅಗೌರವ ಸೂಚಿಸಿದಂತಾಗುತ್ತದೆ. ಮಾಧ್ಯಮದಲ್ಲಿ ನೀವು ಅವರನ್ನು ಅಪರಾಧಿಗಳೆಂದು ಸಾಬೀತುಪಡಿಸಿದರೆ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕಿತ್ತೊಗೆಯುತ್ತೇನೆ. ಯಾವುದೇ ವ್ಯಾಮೋಹವಿಲ್ಲದೆ ಅವರನ್ನು ಸಚಿವ ಸಂಪುಟದಿಂದ ಕಿತ್ತೊಗೆಯುತ್ತೇನೆ. ನಮ್ಮದು ಪ್ರಜಾ ರಾಜಕಾರಣ. ಇಲ್ಲಿ ಯಾವುದೇ ಭ್ರಷ್ಟಾಚಾರ, ಕೋಮುವಾದ, ಸಂಘರ್ಷಕ್ಕೆ ನಾವು ದಾರಿ ಮಾಡಿಕೊಡುವುದಿಲ್ಲ. ವಿಷಯ ಗುರುತಿನ ಪ್ರಶ್ನೆ ಸಂಖ್ಯೆ 122. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಿಗೆ. ಕರ್ನಾಟಕದಲ್ಲಿ ಪ್ರತಿದಿನ ಮಹಿಳೆಯರ ಮೇಲೆ ದೌರ್ಜನ್ಯವಾಗುತ್ತಿದೆ. ಕರ್ನಾಟಕದ ಸುಮಾರು 2008 ದೌರ್ಜನ್ಯ ಪ್ರಕರಣಗಳು ಮತ್ತು 800 ಅಧಿಕ ಅತ್ಯಾಚಾರ ಪ್ರಕರಣಗಳು 4 ವರ್ಷದಿಂದ ಬೆಳಕಿಗೆ ಬಂದಿವೆ. ಈ ಮಹಿಳಾ ಸಚಿವರು ಏನು ಮಾಡುತ್ತಿದ್ದಾರೆ? ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಲೇಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ನಮ್ಮ ಮೇಲೆ ತುಂಬಾ ತುಚ್ಛವಾಗಿ ಮಾತನಾಡುತ್ತಿದ್ದಾರೆ. ಮಹಿಳೆಯರ ರಕ್ಷಣೆಗಾಗಿ ಮಹಿಳಾ ಸಹಾಯವಾಣಿಯನ್ನು ಒದಗಿಸಲಾಗಿದೆ ಮತ್ತು ವಿಶೇಷ ಪೊಲೀಸ್ ಸಿಬ್ಬಂದಿಯನ್ನು ಸಹ ನೇಮಿಸಲಾಗಿದೆ. ಇವೆಲ್ಲವನ್ನು ಗಮನಿಸದೆ ನಿದ್ದೆ ಮಾಡುತ್ತಿದ್ದಾರೆ ಎಂದು ಹೇಳುವುದು ತಪ್ಪಲ್ಲವೇ? ನಾವು ನಮ್ಮ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತಿದ್ದೇವೆ. ಇವರಿಗೆ ಮಾಡಲು ಕೆಲಸ ಇಲ್ಲ, ಹಾಗಾಗಿ ನಮ್ಮ ಬಗ್ಗೆ ದೂರ ಹೇಳುತ್ತಿದ್ದಾರೆ ಅಷ್ಟೇ. ವಿಷಯ ಗುರುತಿನ ಪ್ರಶ್ನೆ ಸಂಖ್ಯೆ 123. ಮಾನ್ಯ ಸಭಾಧ್ಯಕ್ಷರೇ, ಈಗ ನನ್ನ ಪ್ರಶ್ನೆ ಆರೋಗ್ಯ ಸಚಿವರಿಗೆ. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಒಂದಾದ ಪರಶುರಾಮರ ನಾಡು ಉತ್ತರ ಕನ್ನಡಕ್ಕೆ ಈವರೆಗೆ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಅಥವಾ ಅನುದಾನಗಳು ಅಥವಾ ಯೋಜನೆಗಳು ಕಂಡು ಬಂದಿಲ್ಲ. ಅದರಲ್ಲಿ ಉತ್ತರ ಕನ್ನಡ ಜನರು ಬಹುದಿನಗಳ ಕನಸಾದ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆ ನಿಮಗಾಗಲೇ ಗೊತ್ತಿರಬೇಕು. ಉತ್ತರ ಕನ್ನಡದಲ್ಲಿ ಯಾವುದೇ ತೀವ್ರತರವಾದ ಆರೋಗ್ಯ ಸಮಸ್ಯೆ ಅಥವಾ ಇನ್ನಾವುದೋ ರಸ್ತೆ ಅಪಘಾತದ ಸಂದರ್ಭದಲ್ಲಿ ವೈದ್ಯಕೀಯ ಸೇವೆ ಬೇಕೆಂದರೆ ದೂರದ ದಕ್ಷಿಣ ಕನ್ನಡಕ್ಕೋ, ಹುಬ್ಬಳ್ಳಿ ಧಾರವಾಡಕ್ಕೋ ಅಥವಾ ಗೋವಾಕ್ಕೋ ಹೋಗಿ ಚಿಕಿತ್ಸೆಯನ್ನು ಪಡೆಯಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ತಮ್ಮ ಆಡಳಿತಾವಧಿಯಲ್ಲಿ ಬಹುಜನರ ನಿರೀಕ್ಷೆಯ ಮಲ್ಟಿ ಫೆಸಿಲಿಟಿ ಆಸ್ಪತ್ರೆಯ ನಿರ್ಮಾಣದ ಕಡೆಗೆ ಯಾವ ರೀತಿಯ ಅಭಿವೃದ್ಧಿಯ ಪರ ಯೋಜನೆಗಳು ಕಂಡುಬರುತ್ತಿಲ್ಲ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಯಾವ ರೀತಿಯಾದ ಕ್ರಮವನ್ನು ಆಸ್ಪತ್ರೆಯ ಪರವಾಗಿ ತೆಗೆದುಕೊಳ್ಳುತ್ತಾರೆ? ಆರೋಗ್ಯ ಸಚಿವರೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ಮಾನ್ಯ ಸಭಾಧ್ಯಕ್ಷರೇ,
ಮನೆ ಸಭಾಧ್ಯಕ್ಷರ ಮಾತಿಗೆ ನನ್ನ ಉತ್ತರವಾಗಿ ಈಗಾಗಲೇ ನಮ್ಮ ಸರ್ಕಾರವು ಕಾರವಾರಕ್ಕೆ ಒಂದು ವೈದ್ಯಕೀಯ ಕಾಲೇಜನ್ನು ನಿರ್ಮಾಣ ಮಾಡಲಾಗಿದ್ದು ಕಾಮಗಾರಿ ನಡೆಯುತ್ತಿರುವುದು ತಮ್ಮ ಗಮನವಿದೆ. ಅದರಂತೆ 650 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ಜನರ ಸೇವೆಯಲ್ಲಿ ನಿರತರಾಗಿದೆ. ಅದರಂತೆ ಅಲ್ಲಿ ಬೇಡಿಕೆಯಂತೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಒಂದು ಅಭಿಲಾಷೆ ಕೂಡ ಹೌದು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ನಿರ್ಮಾಣ ಮಾಡಲು ಸಜ್ಜಾಗಿದ್ದಾರೆ. ಅದಕ್ಕೆ ಸರಿಯಾದ ಸ್ಥಳದ ಆಯ್ಕೆ, ಕಾಮಗಾರಿ ರೂಪುರೇಷೆ, ಖರ್ಚು ವೆಚ್ಚದ ಚರ್ಚೆ ಈಗಾಗಲೇ ನಡೆಯುತ್ತಿದೆ. ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ ಇದ್ದೇನೆ. ವಿಷಯ ಗುರುತಿನ ಪ್ರಶ್ನೆ ಸಂಖ್ಯೆ 106. ನನ್ನ ಪ್ರಶ್ನೆ ಮಾನ್ಯ ಶಿಕ್ಷಣ ಸಚಿವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಇದ್ದಾಗ NEP ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದರು. NEP ಶಿಕ್ಷಣ ನೀತಿಯನ್ನು ದೇಶಾದ್ಯಂತ ಒಂದೇ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಅಂದರೆ 1 ರಿಂದ 5ರವರೆಗೆ ಮಾತೃಭಾಷೆಯ ಕಲಿಕೆ, ವಿಜ್ಞಾನ ಮತ್ತು ಕಲೆ ಎಂಬ ಭೇದಗಳಿಲ್ಲ. ಪ್ರಾದೇಶಿಕ ಭಾಷಾ ಮಾಧ್ಯಮಕ್ಕೆ ಒತ್ತು ಇನ್ನೂ 10 ಹಲವಾರು ಯೋಜನೆಗಳಿದ್ದವು. ಆದರೆ ನಿಮ್ಮ ಸರ್ಕಾರವು ಈ NEP ಶಿಕ್ಷಣ ನೀತಿಯನ್ನು ರದ್ದು ಮಾಡಲು ಯೋಚಿಸಿದೆ. ಆದರೆ ಒಂದು ವೇಳೆ ರದ್ದು ಮಾಡಿದ್ದೇ ಆದರೆ ದೇಶಾದ್ಯಂತ ಹೋರಾಟ ಮಾಡುತ್ತೇವೆ. ಶಿಕ್ಷಣ ಸಚಿವರೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ಮಾನ್ಯ ಸಭಾ ಅಧ್ಯಕ್ಷರೇ, ಹೊಸ ಶಿಕ್ಷಣ ನೀತಿಯು ತಂತ್ರಜ್ಞಾನ ಯುಗಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸಲು ಪಾಠ್ಯಕ್ರಮ, ತರಗತಿ ವರ್ಗೀಕರಣ, ಕಲಿಕೆಯ ಜೊತೆ ಕೌಶಲ್ಯ ತರಬೇತಿ ಹಾಗೂ ಉನ್ನತ ಶಿಕ್ಷಣ ಹಾಗೂ ಪರೀಕ್ಷಾ ಸ್ಥಳೀಕರಣದಂತಹ 10 ಬದಲಾವಣೆಗಳನ್ನು ಹೊಂದಿದೆ. ಒಟ್ಟಾರೆಯಾಗಿ ಮಗು 5 ವರ್ಷದಿಂದಲೇ ಶಿಕ್ಷಣವನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ಕಲಿಯುವುದಾಗಿದೆ. ಹೊಸ ಶಿಕ್ಷಣ ನೀತಿಯು ಪೂರ್ಣ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣದ ಗುರಿಯನ್ನು ಹೊಂದಿದ್ದು 2025ರವರೆಗೆ ಎಲ್ಲರಿಗೂ ಅಡಿಪಾಯ ಶಿಕ್ಷಣವನ್ನು ಒದಗಿಸುವುದಾಗಿದೆ. ಉನ್ನತ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಕ್ಕೆ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗಿದೆ. 2035ರ ವೇಳೆಗೆ 50% ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಸಿಗುವಂತೆ ಮಾಡುತ್ತೇವೆ ಎಂದು ಈ ಮೂಲಕ ಸದನದಲ್ಲಿ ತಿಳಿಸುತ್ತೇನೆ. ವಿಷಯ ಗುರುತಿನ ಪ್ರಶ್ನೆ ಸಂಖ್ಯೆ 124. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಮಾನ್ಯ ಗೃಹ ಸಚಿವರಿಗೆ. ಇತ್ತೀಚಿನ ದಿನಗಳಲ್ಲಿ ಹಗರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣಗಳು ಕಂಡುಬರುತ್ತಿವೆ. ಇದನ್ನು ಸರಿ ಮಾಡಲು ನಿಮ್ಮ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಇದರಿಂದ ಅನೇಕ ಬಡ ಪ್ರತಿಭಾವಂತರಿಗೆ ತುಂಬಾ ಅನ್ಯಾಯವಾಗುತ್ತಿದೆ. ಇದನ್ನು ಸರಿ ಮಾಡಲು ನಿಮ್ಮ ಸರ್ಕಾರ ವಿಫಲವಾಗಿದೆಯೇ? ಗೃಹ ಮಂತ್ರಿಗಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಪಕ್ಷದ ನಾಯಕರೇ, ನೀವು ಹೇಳಿದಂತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಅಕ್ರಮ ಕಂಡು ಬಂದಿಲ್ಲ. ಒಂದು ವೇಳೆ ಕಂಡು ಬಂದಿರುವುದೇ ಆದರೆ ಅದಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಶಿಕ್ಷಣದ ಬಗ್ಗೆ ನಮಗೂ ಕಾಳಜಿ ಇದೆ. ಅದಕ್ಕೋಸ್ಕರ ಪರೀಕ್ಷಾ ಕೇಂದ್ರಗಳಲ್ಲಿ ನವೀನ ಮಾದರಿಯ ಕೊಠಡಿಗಳು ಮತ್ತು CC ಕ್ಯಾಮೆರಾಗಳ ಅಳವಡಿಕೆ, ಪ್ರಾಮಾಣಿಕ ಸಿಬ್ಬಂದಿ ವರ್ಗಗಳ ನೇಮಕ, ಹೀಗೆ ಇನ್ನೂ 10 ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲು ನಮ್ಮ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ. ಇವತ್ತಿನ ಸದನದಲ್ಲಿ ಚರ್ಚಿಸಲಾದ ವಿಷಯವನ್ನು ಆಡಳಿತ ಪಕ್ಷದವರು ಗಂಭೀರವಾಗಿ ಪರಿಗಣಿಸಿ ಮುಂದಿನ ತಮ್ಮ ಆಡಳಿತದಲ್ಲಿ ಸುಧಾರಣಾ ಕ್ರಮಗಳನ್ನು ತೆಗೆದುಕೊಂಡು ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತ ನೀಡಬೇಕೆಂದು ಸೂಚಿಸುತ್ತಾ ಇಂದಿನ ಈ ಕಲಾಪವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.